ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಪ್ರತಿ ದಂಪತಿಗೂ ಕೂಡ ಮಗು ಬೇಕು ಅನ್ನೋ ಆಸೆ, ಕನಸು ಇದ್ದೇ ಇರುತ್ತೆ. ಆದರೆ ಆಧುನೀಕರಣದ ದುಷ್ಪರಿಣಾಮ ಮತ್ತು ಇವತ್ತಿನ ಜೀವನ ಶೈಲಿಯಿಂದಾಗಿ ಅದೆಷ್ಟೋ ಮಂದಿ ಸಂತಾನ ಭಾಗ್ಯವಿಲ್ಲದೆ ನೋವನ್ನು ಅನುಭವಿಸ್ತಾ ಇರ್ತಾರೆ, ಕೊರಗ್ತಾ ಇರ್ತಾರೆ. ಕಂಡ ದೇವರಿಗೆ ಹರಕೆ ಹೊತ್ತು ಒಂದು ಮುದ್ದಾದ ಮಗುವನ್ನು ದಯಪಾಲಿಸು ದೇವ ಅಂತ ಹೇಳಿ ಪ್ರಾರ್ಥಿಸ್ತಾ ಇರ್ತಾರೆ. ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂತಹ ಸಮಸ್ಯೆಗೆ ಸೂಕ್ತ ಪರಿಹಾರಗಳಿದ್ರೂ ಕೂಡ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯ ಮತ್ತು ವಿಚಾರಗಳ ಕೊರತೆಯೂ ಕೂಡ ಇಂತಹ ಒಂದು ಚಿಕಿತ್ಸಾ ವಿಧಾನಕ್ಕೆ ಒಳಗಾಗುವುದಕ್ಕೆ ಎಷ್ಟೋ ಮಂದಿಗೆ ಇಂಜರಿಯುವಂತೆ ಮಾಡುತ್ತೆ. ಬಂಜಿತನದಿಂದ ಕೀಳರಿಮೆಗೆ ಒಳಗಾಗಿ ಅನೇಕ ಮಂದಿ ಖಿನ್ನತೆಗೂ ಕೂಡ ಒಳಗಾಗಿರ್ತಾರೆ. ಆದರೆ ನೀವು ಮಕ್ಕಳನ್ನ ಪಡೆಯುವಂತಹ ಕನಸನ್ನ ನನಸು ಮಾಡಿಕೊಳ್ಳಬಹುದು. ಹೇಗಂದರೆ IVF ಮೂಲಕ ಮಕ್ಕಳ ಭಾಗ್ಯವನ್ನು ನೀವು ಪಡೆಯಬಹುದು. ಇನ್ನು IVF ಚಿಕಿತ್ಸಾ ವಿಧಾನ ಹೇಗಿರುತ್ತೆ, ಈ ಬಂಜಿತನದ ಸಮಸ್ಯೆಯನ್ನು ಹೇಗೆ ಬಗೆಹರಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಜೆನಿಸ್ತಾ ಹಾಸ್ಪಿಟಲ್ನ ಫೌಂಡರ್ ಮತ್ತು ಮೆಡಿಕಲ್ ಡೈರೆಕ್ಟರ್ ಆಗಿರುವ ಡಾಕ್ಟರ್ ಶ್ವೇತಾ ಅವರು. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಇತ್ತೀಚಿನ ದಿನಗಳಲ್ಲಿ ತುಂಬ ಜನರಿಗೆ ಈ IVF ಬಗ್ಗೆ ಮಾಹಿತಿ ಇದೆ, ಆದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಹೆಚ್ಚಿನ ಮಂದಿಗೆ ರೀಚ್ ಆಗಬೇಕಾದಂತಹ ಅನಿವಾರ್ಯತೆ ಇದೆ. ಅದನ್ನು ಹೇಗೆ ತಲುಪಿಸೋದು ಅಂತ ಹೇಳಿ. ಓಕೆ, ಫಸ್ಟ್ ಆಫ್ ಆಲ್ ನಾವು IVF ಅಂತ ಯಾವಾಗ ಕರಿತೀವಿ? ಜನರಲಿ ಏನಾಗುತ್ತೆ, ಒಂದು ಅಂಡಾಣು ವೀರ್ಯಾಣು ಆ ಮಹಿಳೆ ಬಾಡಿ ಒಳಗಡೆ, ದೇಹದ ಒಳಗಡೆ ಅದು ಫರ್ಟಿಲೈಸ್ ಆದಾಗ, ಕೂಡಿದಾಗ ಭ್ರೂಣ ಆಗುತ್ತೆ. ಯಾವಾಗ ಇದು ತನ್ನ ದೇಹದಲ್ಲಿ ಅದು ಭ್ರೂಣ ಆಗಿರುತ್ತೋ ಅಂಥದ್ದಲ್ಲಿ ನಾವು ಅದನ್ನು ನ್ಯಾಚುರಲ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. IVF ಅಂದರೆ ಪ್ರಣಾಳ ಶಿಶು ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಬೇರೆ ಬೇರೆ ಹೆಸರುಗಳಿರುತ್ತೆ. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಅಂಡಾಣುನ ಆಚೆ ತೆಗೆದುಬಿಟ್ಟು ಅವರ ಯಜಮಾನ ವೀರ್ಯಾಣು ಜೊತೆ ಲ್ಯಾಬಲ್ಲಿ ನಾವು ಸೇರಿಸಿ, ಇದನ್ನು ನಾವು ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ ಅಥವಾ ICSI ಅಂತ ಕರಿತೀವಿ, ಅಂದರೆ ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ. ಇಲ್ಲಿ ಏನಾಗುತ್ತೆ ಅಂದರೆ, ಮೊಟ್ಟೆ ಒಳಗಡೆ ನಾವು ವೀರ್ಯಾಣುನ ಇಂಜೆಕ್ಟ್ ಮಾಡ್ತೀವಿ. ಇದನ್ನು ಮಾಡಿದಾಗ ಫರ್ಟಿಲೈಸೇಷನ್ ಅದು ಕನ್ಫರ್ಮ್ ಮಾಡೋಕ್ಕೆ ಈ ಪ್ರೊಸೀಜರ್ನ ಮಾಡಬೇಕಾಗತ್ತೆ. ಯಾವಾಗ ಅಂಡಾಣು ವೀರ್ಯಾಣು ದೇಹದ ಒಳಗಡೆ ಫರ್ಟಿಲೈಸೇಷನ್ ಆಗುತ್ತಲ್ಲ, ಇದಕ್ಕೆ ನಾವು IVF ಅಂತ ಕರಿತೀವಿ. ಯೂಶಲಿ ಏನಾಗುತ್ತೆ, 80 to 90% ಸ್ವಂತವಾಗೇ ಪ್ರೆಗ್ನೆನ್ಸಿ ಆಗಿಬಿಡುತ್ತೆ. ಇನ್ನು ಈ 10-20% ಕಪಲ್ಸ್ ಯಾರು ಇರ್ತಾರಲ್ಲ, ಇವ್ರಿಗೆ ಪ್ರೆಗ್ನೆನ್ಸಿಗೆ ತೊಂದರೆ ಆಗ್ತಿರುತ್ತೆ. ಇಂಥವರಲ್ಲೂ ಕೂಡ ಎಲ್ಲರಿಗೂ IVF ಬೇಕಾಗಲ್ಲ. ನೀವು ಟ್ರೀಟ್ಮೆಂಟ್ ತೊಗೊಂಡಾಗ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ಪ್ರೆಗ್ನೆನ್ಸಿ ಆಗುತ್ತೆ. ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ನಮಗೆ ಪ್ರೆಗ್ನೆನ್ಸಿ ರೇಟ್ ಆಲ್ಮೋಸ್ಟ್ 8-10% ಅಂತ ಹೇಳ್ಬೋದು. IUIಯಲ್ಲಿ ಪ್ರೆಗ್ನೆನ್ಸಿ ರೇಟ್ ನಮಗೆ 10-15% ಅಂತ ಹೇಳ್ಬೋದು. IVFಲ್ಲಿ ಪ್ರೆಗ್ನೆನ್ಸಿ ರೇಟ್ ನಮಗೆ 60-65% ಅಂತ ಹೇಳ್ಬೋದು. ನಾರ್ಮಲ್ ಪ್ರೆಗ್ನೆನ್ಸಿ ಮತ್ತು IUI ಕೂಡ ನ್ಯಾಚುರಲ್ ಫರ್ಟಿಲೈಸೇಷನ್. ಯಾಕಂದರೆ IUIಯಲ್ಲಿ ಕೂಡ ಅಂಡಾಣು ವೀರ್ಯಾಣು ದೇಹದ ಒಳಗಡೆ ಸೇರಬೇಕಾಗತ್ತೆ. ಸೊ ಇದಕ್ಕೆ ಕೂಡ ಇಟ್ ಈಸ್ ಬಾಡಿ ಒಳಗಡೆ ಆಗೋದ್ರಿಂದ ಇದನ್ನು ನಾವು IVF ಅಂತ ಕರೆಯಲ್ಲ. ನಾನು ಹೇಳ್ದಂಗೆ ಎಲ್ಲರಿಗೂ IVF ಬೇಕಾಗಲ್ಲ. ತುಂಬ ಲೆಸ್ ಪಾಪ್ಯುಲೇಷನ್, ಅಂದರೆ ಮೇ ಬಿ ಅಬೌಟ್ ಲೆಸ್ ದೆನ್ 5% ಅಥವಾ 10% ಯಾರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ತಾರಲ್ಲ, ಇವ್ರಿಗೆ ಮಾತ್ರ IVF ಬೇಕಾಗಬಹುದು. ಕಪಲ್ಸು ಕನ್ಸಲ್ಟೇಷನ್ಗೆ ಬಂದಾಗ ಫಸ್ಟ್ ನಾವು ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಯಾರಿಗೆ ಏನು ತೊಂದರೆ ಇದೆ, ಏನಕ್ಕೆ ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂತ ಫಸ್ಟು ಎವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ. ಎವ್ಯಾಲ್ಯೂಯೇಷನ್ ಮಾಡಿದ್ಮೇಲೆ ನಮಗೆ ಯಾವ ರೀತಿಯಿಂದ ಇವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ದಾರಿ ಗೊತ್ತಾಗುತ್ತೆ. ಸೊ ಎವ್ಯಾಲ್ಯೂಯೇಷನ್ ಅಂದರೆ ಹೇಗೆ, ಅವ್ರದ್ದು ನಾವು ಹಿಸ್ಟ್ರಿ ಕೇಳ್ತೀವಿ. ಅಂದರೆ ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಆಗ್ತಿದೆಯಾ ಅಂತ ಕೇಳ್ತೀವಿ. ಕರೆಕ್ಟಾಗಿ ಸೇರ್ತಿದ್ದಾರಾ, ಯಾವ ದಿನದಿಂದ ಯಾವ ದಿನ ತನಕ ಸೇರ್ತಿದ್ದಾರೆ, ಇದೆಲ್ಲ ಹಿಸ್ಟ್ರಿ ಅಂತ, ನಾವು ಮೆಡಿಕಲ್ ಹಿಸ್ಟ್ರಿ ಅಂತ ಏನು ಹೇಳ್ತೀವಿ, ಇದನ್ನೆಲ್ಲ ತೊಗೊಂಡು ದಿಸ್ ಆಲ್ಸೋ ಹೆಲ್ಪ್ಸ್ ಇನ್ ಎವ್ಯಾಲ್ಯೂಯೇಷನ್. ನೆಕ್ಸ್ಟು ಹಾರ್ಮೋನ್ ಟೆಸ್ಟ್ ಮಾಡ್ತೀವಿ. ಅಂದರೆ ಅವ್ರಿಗೆ ಎಗ್ ಬರೋ ಕೆಪಾಸಿಟಿ ಎಷ್ಟಿದೆ ಅಂತ AMHಲ್ಲಿ ಗೊತ್ತಾಗುತ್ತೆ. FSH, LH, ಈಸ್ಟ್ರೋಜನ್ಸ್ ಅಂತ ಇದೆಲ್ಲ
ಮಹಿಳೆಯರಲ್ಲಿ ಕಂಡು ಬಂದಂಥ ಹಾರ್ಮೋನ್ಸು. ಇದನ್ನೆಲ್ಲ ನಾವು ಅಸೆಸ್ ಮಾಡ್ತೀವಿ. ಇದೇ ರೀತಿಯಾಗಿ ವಿ ವಿಲ್ ಗೋ ಹೆಡ್ ಆ್ಯಂಡ್ ಡೂ ಅಲ್ಟ್ರಾಸೌಂಡ್. ಬರೀ ಯೂಟ್ರಸ್ಸು ಮತ್ತು ಓವರೀಸು ಅಲ್ಟ್ರಾಸೌಂಡ್ ಮಾಡ್ತೀವಿ. ಇಲ್ಲಿ ನಮಗೇನು ಮಾಹಿತಿ ಸಿಗುತ್ತೆ ಅಂದರೆ ಗರ್ಭ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಗರ್ಭದ ಒಳಗಡೆ ದುರ್ಮಾಂಸಗಳೇನಾದರೂ ಇದೆಯಾ, ಪಾಲಿಪ್ಸ್ ಅನ್ನೋದೇನಾದರೂ ಇದೆಯಾ ಅಂತ ಗೊತ್ತಾಗುತ್ತೆ. ಅಥವಾ ಡೆವಲಪ್ಮೆಂಟಲಿ ಯೂಟ್ರಸ್ಸು ಕರೆಕ್ಟಾಗಿದೆಯಾ. ಕೆಲವೊಂದು ಸತಿ ಮಹಿಳೆಯರಲ್ಲಿ ಡೆವಲಪ್ಮೆಂಟಲಿ ಯೂಟ್ರಸ್ ಚೆನ್ನಾಗಿರಲ್ಲ, ತುಂಬ ಚಿಕ್ಕದಿರುತ್ತೆ. ಕೆಲವೊಬ್ಬರಿಗೆ ಯೂಟ್ರಸ್ ಎರಡು ಭಾಗ ಆಗಿರುತ್ತೆ, ಅಥವಾ 2 ಯೂಟ್ರಸ್ಸನ್ನೇ ಇರ್ಬೋದು. ಇದನ್ನು ನಾವು ಯೂಟ್ರೈನ್ ಡೈಡೆಲ್ಫಿಸ್ ಅಂತೆಲ್ಲ ಕರಿತೀವಿ. ಈ ರೀತಿಯಾಗಿರೋ ಡಿಫ್ರೆಂಟ್ ಅಬ್ನಾರ್ಮ್ಯಾಲಿಟೀಸ್ ನಮಗೆ ಸ್ಕ್ಯಾನಿಂಗ್ ಮೂಲಕ ಗೊತ್ತಾಗುತ್ತೆ. ಸ್ಕ್ಯಾನಿಂಗಲ್ಲಿ ನಾವು ಅಂಡಾಶಯ ಕೂಡ ಹೆಂಗಿದೆ ಅಂತ ನೋಡ್ಕೋತೀವಿ. ಅಂದರೆ ಅಂಡಾಶಯ ಸೈಜ್ ಎಷ್ಟಿದೆ, ಅದ್ರ ಒಳಗಡೆ ಇರೋದು ನಮಗೆ ಆಂಟ್ರೋಫಾಲಿಕಲ್ ಕೌಂಟ್ ಅಂತ ಹೇಳ್ತೀವಿ. ಇದನ್ನೆಲ್ಲ ನಾವು ನೋಡಿಕೊಂಡು ನೆಕ್ಸ್ಟ್ ನಾವು ಪುರುಷರಲ್ಲಿ ಕೂಡ ನಾವು ಎವ್ಯಾಲ್ಯೂಯೇಷನ್ನ ಶುರು ಮಾಡ್ತೀವಿ. ಸೊ ವಾಟ್ ವಿ ಡೂ ಮೆನ್ನಲ್ಲಿ ಅಂತ ಹೇಳಿದಾಗ ಮೋಸ್ಟ್ ಇಂಪಾರ್ಟೆಂಟ್ ಅವ್ರು ಬರೋದು ನಮಗೆ ಸೆಮೆನ್ ಅನಾಲಿಸಿಸ್ ಅಂತ. ಸೊ ಸೆಮೆನ್ ಅನಾಲಿಸಿಸಲ್ಲಿ ನಾವು ಕಾಂಪ್ರಹೆನ್ಸಿವ್ ಆಗಿ ಎಲ್ಲ ನೋಡ್ಕೋತೀವಿ. ಅಂದರೆ ವೀರ್ಯಾಣು ಕೌಂಟ್ ಎಷ್ಟಿದೆ ಅಂತ ನೋಡ್ಕೋತೀವಿ. ಮೊಟಿಲಿಟಿ ಅಂದರೆ ವೇಗವಾಗಿ ಓಡಾಡೋ ಸ್ಪರ್ಮ್ಸು, ನಾರ್ಮಲ್ ಫಾರ್ಮ್ಸ್, ನಾರ್ಮಲ್ ಆಗಿರೋ ತಲೆ, ಕತ್ತು, ಬಾಲ, ಇದನ್ನೆಲ್ಲ ನಾವು ಅಸೆಸ್ ಮಾಡಿ ನಾರ್ಮಲ್ ಇದೆಯಾ ಅಬ್ನಾರ್ಮಲ್ ಇದೆಯಾ ಅಂತ ನಾವು ಅದನ್ನು ಪರೀಕ್ಷೆ ಮಾಡಿ ಇದನ್ನೆಲ್ಲ ರಿಪೋರ್ಟ್ಸ್ ಜೊತೆ ನಾವು ಇವ್ರಿಗೆ ಯಾವ ರೀತಿಯಿಂದ ಪ್ರೆಗ್ನೆನ್ಸಿ ಮಾಡ್ಬೋದು ಅಂತ ನಮಗೆ ಗೊತ್ತಾಗುತ್ತೆ. ಎಸ್ ಡಾಕ್ಟರ್, ತಾವು ಹೇಳ್ತಾ ಇದ್ರಿ ಈಗ ಈ IVFನಿಂದ ಚಿಕಿತ್ಸೆಯನ್ನು ಪಡೆದು ಮಗುವನ್ನು ಪಡೆಯುವಂತಹ ದಂಪತಿಗಳು ಈಗ ಮೊದಲ ಬಾರಿ ನಾರ್ಮಲ್ ಆಗಿ ಅವರಿಗೆ ಏನು ಹೇಳ್ತಾ ಇದ್ರಿ ಆ ರೀತಿಯಾಗಿ ಮಗು ಆಗುತ್ತೆ. ದಂಪತಿಗಳು ಸೇರಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಚಿಕಿತ್ಸೆ ಬೇಕಾಗಿರೋದಿಲ್ಲ. ಆದರೆ ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಲ್ಲ, ಆ ಸಂದರ್ಭದಲ್ಲಿ IVF ತಗೋಬೇಕು ಅಂದರೆ ಯಾವ ರೀತಿಯ ಚಾಲೆಂಜಸ್ಸನ್ನು ಫೇಸ್ ಮಾಡಬೇಕಾಗುತ್ತೆ ಅಂತ ಕಪಲ್ಸ್ ಹೇಗೆ? ಎಷ್ಟೊಂದು ಸತಿ ಏನಾಗುತ್ತೆ, ಫಸ್ಟ್ ಪ್ರೆಗ್ನೆನ್ಸಿ ಈಸಿಯಾಗಿ ಆಗುತ್ತೆ, ಸೆಕೆಂಡ್ ಪ್ರೆಗ್ನೆನ್ಸಿ ಆಗೋಕ್ಕೆ ಕಷ್ಟ ಆಗ್ತಿರ್ಬೋದು. ಇಟ್ ಕ್ಯಾನ್ ಬಿ ಅದರ್ ವೇ ರೌಂಡ್ ಆಲ್ಸೋ. ಅಂದರೆ ಫಸ್ಟು IVF ಮಾಡಿಸ್ಕೊಂಡು ಸೆಕೆಂಡ್ ಪ್ರೆಗ್ನೆನ್ಸಿ ಈಸಿಯಾಗಿ ಆಗ್ಬೋದು. ಸೊ IVF ನಮಗೆ ಫಸ್ಟ್ ಪ್ರೆಗ್ನೆನ್ಸಿಗೆ ಅಥವಾ ಸೆಕೆಂಡ್ ಪ್ರೆಗ್ನೆನ್ಸಿಗೇ ಬೇಕು ಅಂತ ಅದನ್ನು ನಾವು ಚಾನಲೈಸ್ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲು ಫಸ್ಟ್ ಪ್ರೆಗ್ನೆನ್ಸಿ ಆಗಲಿಕ್ಕೆ ಏನಕ್ಕೆ ತೊಂದರೆ ಆಗ್ತದೆ, IVF ಮಾಡಿಸ್ಕೊಂಡ್ರು ಕೂಡ ಏನಕ್ಕೆ IVF ಮಾಡಿಸ್ಕೊಂಡಿದ್ದಾರೆ ಅನ್ನೋದು ರೀಸನ್ಸ್ ಎಲ್ಲ ನಾವು ಎವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ ಇವಾಗ ಫಸ್ಟ್ ಪ್ರೆಗ್ನೆನ್ಸಿ ಈಸಿಯಾಗಿ ಆಗುತ್ತೆ, ಸೆಕೆಂಡ್ ಪ್ರೆಗ್ನೆನ್ಸಿ ಆಗದಿರೋದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಅಂದರೆ ಕೆಲವೊಮ್ಮೆ ಫಸ್ಟ್ ಪ್ರೆಗ್ನೆನ್ಸಿ ಟ್ರೈ ಮಾಡಬೇಕಾದ್ರೆ ಹಸ್ಬೆಂಡ್ ಕೌಂಟ್ ಬಾರ್ಡರ್ ಲೈನಲ್ಲಿರ್ಬೋದು. ಸೆಕೆಂಡ್ ಪ್ರೆಗ್ನೆನ್ಸಿ ಯೂಶಲಿ ಯಾವಾಗ ಟ್ರೈ ಮಾಡ್ತಾರೆ, ಆಫ್ಟರ್ 2-3 ಇಯರ್ಸ್ 4 ಇಯರ್ಸ್ 5 ಇಯರ್ಸ್ ಟ್ರೈ ಮಾಡ್ತಾರೆ ಅಲ್ಲ. ಸೊ ಆವಾಗ ವೀರ್ಯಾಣು ಕೌಂಟು, ಮೊಟಿಲಿಟಿ, ನಾರ್ಮಲ್ ಫಾರ್ಮ್ಸ್ ಎಲ್ಲ ಕಮ್ಮಿ ಆಗ್ಬೋದು. ಮೇ ಬಿ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಚೇಂಜಸ್ ಇರ್ಬೋದು, ಅಥವಾ ಪೊಲ್ಯೂಟನ್ಸ್ ಇರ್ಬೋದು, ಸ್ಮೋಕಿಂಗ್, ಡ್ರಿಂಕಿಂಗ್, ದೀಸ್ ಥಿಂಗ್ಸ್ ಏಜ್ ಜೊತೆಗೆ ಇದೆಲ್ಲ ನಮಗೆ ಆ್ಯಡ್ ಆನ್ ಆಗುತ್ತೆ. ಫಸ್ಟ್ ಪ್ರೆಗ್ನೆನ್ಸಿ ಆದಮೇಲೆ ನಾರ್ಮಲ್ ಡೆಲಿವರಿ ಆಗಿರ್ಬೋದು ಅಥವಾ ಸಿಸೇರಿಯನ್ ಆಗಿರ್ಬೋದು. ಈ ಟೈಮಲ್ಲಿ ಕೆಲವೊಂದು ಸತಿ ಟ್ಯೂಬ್ ಬ್ಲಾಕ್ ಆಗಿರ್ಬೋದು. ಸೊ ಟ್ಯೂಬ್ ಬ್ಲಾಕ್ ಆದಾಗಲೂ ಕೂಡ ನಮಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಆಗಲಿಕ್ಕೆ ಕಷ್ಟ ಆಗ್ತಿರುತ್ತೆ. ಸೊ ದೀಸ್ 2 ಥಿಂಗ್ಸ್ ಆರ್ ವೆರಿ ಕಾಮನ್ನು. ಮತ್ತು ಫಸ್ಟ್ ಏಜ್ ಇವಾಗ ಪ್ರೆಗ್ನೆನ್ಸಿ ಮಾಡಿಸ್ಕೊಳ್ಳೋದೇ ಡಿಲೇಡ್ ಇರುತ್ತೆ. ಅಂದರೆ ಮೇ ಬಿ ಅರೌಂಡ್ ಆಫ್ಟರ್ 28-29 ಇಯರ್ಸ್ ಇಂದ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು. ಸೆಕೆಂಡ್ ಪ್ರೆಗ್ನೆನ್ಸಿಗೆ ಇಟ್ ವುಡ್ ಬಿ ಅಬೌಟ್ 34-35 ಇಯರ್ಸ್ ಆರ್ ಮೋರ್ ದನ್ ದಟ್ ಜನರಲಿ. ಸೊ ಈ ರೀತಿಯಾಗಿ ಏಜ್ ಆಲ್ಸೋ ವಿಲ್ ಮ್ಯಾಟರ್. ಸೊ ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ, ನಮಗೆ ಬಾಡಿಯಿಂದ ಅಂಡಾಣು ಬರೋ ಕೆಪಾಸಿಟಿ ಕೂಡ ಕಮ್ಮಿ ಆಗುತ್ತೆ, ನಮಗೆ ಕ್ವಾಲಿಟಿ ಕೂಡ ಕಮ್ಮಿ ಆಗುತ್ತೆ. ಸೊ ಇದೆಲ್ಲ ಕೂಡಿ ಬಂದಾಗ ನಮಗೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದು ಸತಿ IVF ಅವಶ್ಯಕತೆ ಬೇಕಾಗ್ಬೋದು. ಓಕೆ ಡಾಕ್ಟರ್, ಮತ್ತಷ್ಟು ಮಾತನಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮಂಡ್ಯದಿಂದ ಸಿದ್ದು ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ಸಿದ್ದು. ಮದುವೆ 6 ಇಯರ್ಸ್ ಆಯ್ತು. ಓಕೆ, ಮಾತನಾಡಿ. ಓಕೆ, ಪ್ರೆಗ್ನೆನ್ಸಿ ಆಗಿಲ್ಲ, ಓಕೆ, ಅದಕ್ಕೆ ಒಂದು ಡಾಕ್ಟರ್ ಕನ್ಸಲ್ಟ್ ಮಾಡಬೇಕಾಯ್ತು. ಓಕೆ, ಏನು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ ಇಲ್ಲಿ ತನಕ? ಇಲ್ಲಿ ಮಂಡ್ಯದಲ್ಲಿ ಸಂತತಿ ಆಸ್ಪತ್ರೆಯಲ್ಲಿ ತೋರಿಸ್ತಾ ಇದ್ದು, ಅದು ಗರ್ಭದಲ್ಲಿ ಮೊಟ್ಟೆ ಇದೆಯಾ ಹೊಡಿಬೇಕು ಅಂತ ಇದ್ರು. ಓಕೆ, ಓಕೆ, ಅದಕ್ಕೋಸ್ಕರ ಕನ್ಸಲ್ಟ್ ಮಾಡುವ ಅಂತ. ಹೌದು, ಯಾಕಂದರೆ ಇವಾಗ 6 ಇಯರ್ಸ್ ಆಗಿದೆ, ನೀವು ಟ್ರೀಟ್ಮೆಂಟ್ ತೊಗೊಂಡು ಕೂಡ ಪ್ರೆಗ್ನೆನ್ಸಿ ಆಗ್ತಿರ್ಲಿಲ್ಲ ಅಂತ ಹೇಳಿದಾಗ ಅದನ್ನು ನೀವು ಅಪ್ಗ್ರೇಡ್ ಮಾಡಬೇಕಾಗತ್ತೆ. ಅಂದರೆ IUI ಅಂದರೆ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನು ಇದೆಲ್ಲ ಟ್ರೈ ಮಾಡಬೇಕಾಗತ್ತೆ. ನಿಮ್ಮ ವೀರ್ಯಾಣು ಟೆಸ್ಟ್ ನಾರ್ಮಲ್ ಇದ್ದರೆ ಇದೇ ನೆಕ್ಸ್ಟ್ ಸ್ಟೆಪ್.
ಓಕೆ, ಧನ್ಯವಾದ ಸಿದ್ದು ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ಈ ಇನ್ಫರ್ಟಿಲಿಟಿಗೆ ಚಿಕಿತ್ಸೆಯನ್ನು ಪಡಿತಾರಲ್ಲ ದಂಪತಿಗಳು, ಆ ಚಿಕಿತ್ಸೆ ಎಲ್ಲ ಕಾರಣಗಳಿಗೂ ಒಂದೇ ರೀತಿಯಾಗಿರುತ್ತಾ ಅಥವಾ ಕಾಸಸ್ ಮೇಲೆ ನಿಮ್ಮ ಚಿಕಿತ್ಸಾ ವಿಧಾನವೂ ಕೂಡ ಬೇರೆ ಆಗುತ್ತಾ, ಹೇಗೆ? ಎಸ್, ಆಬ್ಸಲ್ಯೂಟ್ಲಿ. ಇವಾಗ ಎಲ್ಲರಿಗೂ ಒಂದೇ ರೀತಿ ಟ್ರೀಟ್ಮೆಂಟ್ ಇರಲ್ಲ. ಒಂದು ಮಹಿಳೆ ಬಾಡಿ ಬೇರೆ ಮಹಿಳೆ ಬಾಡಿ ದೇಹ ತುಂಬ ವ್ಯತ್ಯಾಸ ಇರುತ್ತೆ. ಒಬ್ಬರಿಗೆ ಏನಕ್ಕೆ ಪ್ರೆಗ್ನೆನ್ಸಿ ಆಗ್ತಿರಲ್ಲ ಅದೇ ಕಾರಣ ಬೇರೆ ಇರುತ್ತೆ, ಬೇರೆ ಕಪ್ಪಲ್ಗೆ ಕಾರಣನೇ ಬೇರೆ ಇರುತ್ತೆ. ಸೊ ಒಂದೇ ಟ್ರೀಟ್ಮೆಂಟ್ ನಾನು ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದಾಗ ಅದರಿಂದ ನಮ್ಗೆ ಸಕ್ಸಸ್ಸು ಕಾಣಿಸ್ಬರಲ್ಲ. ಸೊ ಮೋರ್ ಟ್ರೀಟ್ಮೆಂಟ್ ಇದು ಫರ್ಟಿಲಿಟಿ ಇಶ್ಯೂಸಲ್ಲಿ ಐ ಸೇ ಇಟ್ ಇಸ್ ಮೋರ್ ಪರ್ಸನಲೈಸ್ಡ್ ಅಂತ. ಯಾಕಂದರೆ ಆ ಪರ್ಟಿಕ್ಯುಲರ್ ಕಪಲಲ್ಲಿ ಏನು ತೊಂದರೆ ಇದೆ ಅದನ್ನು ನಾವು ಎವ್ಯಾಲ್ಯೂಯೇಟ್ ಮಾಡಿ ಇವ್ರಿಗೆ ಯಾವ ರೀತಿಯಿಂದ ನಾವು ಪ್ರೆಗ್ನೆನ್ಸಿ ಮಾಡಬೇಕಾಗತ್ತೆ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಇಲ್ಲ ಬಂದವ್ರಿಗೆಲ್ಲ ನಾನು ಸೇಮ್ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರೆ ಅದು 100% ಅದು ರಿಸಲ್ಟ್ಸ್ ಬರಲ್ಲ. ಒಬ್ಬರು ಪ್ರಾಬಬ್ಲಿ ಟ್ಯೂಬಲ್ ಬ್ಲಾಕ್ ಅಂತ ಇರುತ್ತೆ, ಅವ್ರಿಗೆ ನಾನು ನಾರ್ಮಲ್ ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ರಿಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಸೇ ಇರಲ್ಲ. ಅಂಥವರಲ್ಲಿ ನಾವು IVFನ ಸಜೆಸ್ಟ್ ಮಾಡ್ತೀವಿ. ಕೆಲವೊಂದು ಸತಿ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿದ್ಕೊಂಡು ಕೂಡ ಪ್ರೆಗ್ನೆನ್ಸಿ ಆಗ್ತಿರಲ್ಲ, ಮದುವೆ ಆಗಿ ಕೇವಲ 1 ಅಥವಾ 2 ವರ್ಷ ಇರುತ್ತೆ, ಅವ್ರಿಗೆ ನಾವು IVFನ ಸಜೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಕೂಡ ಸರಿ ಹೋಗಲ್ಲ. ಸೊ ಅವ್ರ ಹಿಸ್ಟ್ರಿ, ಅವ್ರೇನು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಅದರ ಪ್ರಕಾರವಾಗಿ ನಾವು ಪರ್ಸನಲೈಸ್ ಮಾಡಬೇಕಾಗತ್ತೆ ಟ್ರೀಟ್ಮೆಂಟ್ನ. ಸೊ ಇವರು ನಾರ್ಮಲಾಗಿ ಪ್ರೆಗ್ನೆನ್ಸಿ ಟ್ರೈ ಮಾಡಿಕೊಂಡು ಪ್ರೆಗ್ನೆನ್ಸಿ ಆಗದಿಲ್ಲ ಅಂದರೆ ಮದುವೆ ಆಗಿ ತುಂಬ ಕಮ್ಮಿ ವರ್ಷ ಆಗಿರುತ್ತಲ್ಲ, ಸೊ ಇವ್ರಿಗೆ ನಾವು ನಾರ್ಮಲ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತೀವಿ. ಅಂದರೆ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಮೊಟ್ಟೆಗಳನ್ನ ಉತ್ಪತ್ತಿ ಮಾಡಿ ಫಾಲಿಕ್ಯುಲರ್ ಮಾನಿಟ್ರಿಂಗ್ ಅಂತ ಏನು ಎಲ್ಲರೂ ಜನರಲಾಗಿ ಗೊತ್ತಿರೋದು, ಇದನ್ನು ಮಾಡಿ ಒಂದು ಸತಿ ಎಗ್ ಸೈಜ್ ಕರೆಕ್ಟ್ ಬಂದಾಗ ಎಗ್ ರಿಲೀಸಿಂಗ್ ಇಂಜೆಕ್ಷನ್ ಕೊಟ್ಬಿಟ್ಟು ಅವ್ರ ಇಂಟರ್ಕೋರ್ಸ್ನ ನಾವು ಟೈಮ್ ಮಾಡ್ತೇವೆ. ಸೊ ದಿಸ್ ಈಸ್ ದ ಫಸ್ಟ್ ಬೇಸಿಕ್ ಸ್ಟೆಪ್ ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋದು. ಸೊ ದೆರ್ ಇಸ್ ನೋ ಯೂನಿವರ್ಸಲ್ ಟ್ರೀಟ್ಮೆಂಟ್. ಆ ಥರ ಎವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ, ಯಾಕೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ನೋಡಬೇಕಾಗತ್ತೆ, ಯಾರಲ್ಲಿ ತೊಂದರೆ ಇದೆ ಅಂತ ನೋಡಿಕೊಂಡು ಅದಕ್ಕೆ ಬೇಕಾಗಿದ್ದಂಥ ಸೂಕ್ತ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಓಕೆ ಡಾಕ್ಟರ್, ಇನ್ನು ಈ ಬಂಜೆತನದ ಸಮಸ್ಯೆಯಿಂದ ಹೊರಬರಬೇಕು ಅಂದರೆ ಅಥವಾ ಅದರ ರೇಟ್ ಕಮ್ಮಿ ಆಗಬೇಕು ಅಂದರೆ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯ ಜೀವನ ಶೈಲಿಯನ್ನು ಅನುಸರಿಸಬೇಕಾಗುತ್ತೆ, ಯಾವುದರಿಂದ ದೂರ ಇರಬೇಕಾಗುತ್ತೆ ಅಂತ, ಅದರಲ್ಲೂ ಪ್ರಮುಖವಾಗಿ ಪುರುಷರು? ಅನ್ಫಾರ್ಚುನೇಟ್ಲಿ ಇವಾಗಿರೋ ಎನ್ವೈರ್ನ್ಮೆಂಟಲ್ ಸಿಚುವೇಶನ್ ಇಸ್ ಆಲ್ಸೋ ನಾಟ್ ಓಕೆ. ದೇ ಸೋ ಮಚ್ ಆಫ್ ಎನ್ವೈರ್ನ್ಮೆಂಟಲ್ ಪೊಲ್ಯೂಟನ್ಸ್ ಇರುತ್ತೆ. ಫುಡ್ಡಲ್ಲಿ ಕೂಡ ನಾವು ಎಷ್ಟೊಂದು ಫುಡ್ ಕಂಟಾಮಿನೇಷನ್ ಇರುತ್ತೆ. ಈವನ್ ಇಫ್ ಯು ಈಟ್ ಚಿಕನ್, ಅದರಲ್ಲೂ ಕೂಡ ಎಷ್ಟೊಂದು ಸ್ಟೀರಾಯ್ಡ್ಸ್ ಆ್ಯಂಡ್ ಆ್ಯಂಟಿಬಯೋಟಿಕ್ಸ್ ಇರೋದ್ರಿಂದ ದಿಸ್ ಲಾಟ್ ಆಫ್ ಫುಡ್ ಇಂಡ್ಯೂಸ್ಡ್ ಟಾಕ್ಸಿನ್ಸ್ ಅಂತ ಹೇಳ್ಬೋದು. ಇದು ಮೇನ್. ಸೆಕೆಂಡ್ಲಿ ಏಜು, ಥರ್ಡ್ಲಿ ಬೊಜ್ಜುತನ. Obesity is very common ivaga, maybe because of different lifestyle, the food easily available irado, and then all the fast food culture that is there, adar jotege smoking, drinking, so all put together there will be certain changes in the body. So idu changes generally has in all the systems. ಅಂದರೆ ನಿಮಗೆ ಶುಗರ್ಸಲ್ಲೂ ಕೂಡ ಅಬ್ನಾರ್ಮ್ಯಾಲಿಟೀಸ್ ಇರ್ಬೋದು, BP ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಒಬೇಸಿಟಿಯಿಂದ ಯು ಹ್ಯಾವ್ ಅದರ್ ಇಶ್ಯೂಸ್ ಆ್ಯಸ್ ವೆಲ್. ಬಟ್ ಫರ್ಟಿಲಿಟಿ ಬಂದಾಗಲೂ ಕೂಡ ಡೆಫಿನೆಟ್ಲಿ ನಮಗೆ ಅಂಡಾಣು ಕ್ವಾಲಿಟಿ ಕಮ್ಮಿ ಆಗುತ್ತೆ, ವೀರ್ಯಾಣು ಕ್ವಾಲಿಟಿ ಕಮ್ಮಿ ಆಗುತ್ತೆ. ಪುರುಷರಲ್ಲಿ ನಮಗೆ ಸ್ಪರ್ಮ್ ಕೌಂಟು, ಮೊಟಿಲಿಟಿ, ನಾರ್ಮಲ್ ಫಾರ್ಮ್ಸ್ ಕೂಡ ತೀರಾ ಕಮ್ಮಿ ಆಗುತ್ತೆ. ಸ್ಮೋಕಿಂಗ್ ಈಸ್ ಒನ್ ಥಿಂಗ್ ವಿಚ್ ಡೈರೆಕ್ಟ್ಲಿ ಹ್ಯಾಸ್ ಎಫೆಕ್ಟ್ ಆನ್ ಫರ್ಟಿಲಿಟಿ. ಸೊ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದಾಗ ಮೋಸ್ಟ್ ಆಫ್ ದ ಥಿಂಗ್ಸ್ ಸಾರ್ಟ್ ಔಟ್ ಆಗುತ್ತೆ. ಕೆಲವೊಬ್ಬರಿಗೆ ರಿಯಲ್ ಇಶ್ಯೂಸ್ ಇದ್ದವರಲ್ಲಿ ಲೈಫ್ ಸ್ಟೈಲ್ ಚೇಂಜಸ್ ಕೂಡ ಹೆಲ್ಪ್ ಆಗಲ್ಲ, ಆವಾಗ ಇವರು ಮೆಡಿಕಲ್ ಹೆಲ್ಪ್ನ ತೊಗೋಬೇಕಾಗತ್ತೆ. ಓಕೆ ಡಾಕ್ಟರ್, ಮತ್ತಷ್ಟು ಮಾತನಾಡೋಣ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಹಾಸನದಿಂದ ಸೌಮ್ಯ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸೌಮ್ಯ. ನಮಸ್ತೆ. ನಮಸ್ತೆ, ಮಾತನಾಡಿಮ್ಮ, ನಿಮ್ಮ ಸಮಸ್ಯೆ ಏನಿದೆ? ಮೇಡಮ್, ನಾವು ಸೌಮ್ಯ ಅಂದ್ಬಿಟ್ಟು. ಓಕೆ, ಹೇಳಿ ಸೌಮ್ಯ ಅವರೇ. ನಮಗೆ ಮದುವೆಗೆ 5 years ಆಗಿದೆ. ಓಕೆ. ಒಂದು ಸಬ್ಜೆಕ್ಟ್ ಶಾರ್ಟ್ ಇದೆ ಅಂತ ಬರ್ತಾ ಇದೆ. ಓಕೆ. ಬಟ್ 3 ಟೈಮ್ ಅಬಾರ್ಷನ್ಸ್ ಎಲ್ಲ ಆಗ್ತಾ ಇದೆ. ಓಕೆ. ಬಟ್ ಡಾಕ್ಟರ್ಸ್ ಎಲ್ಲ ಸ್ಟಿಚಸ್ ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ. IVF ಅಲ್ಲಿ ಟ್ರೀಟ್ಮೆಂಟ್ ಇದೆ ಇದಕ್ಕೆ. ಇವಾಗ ನಿಮಗೆ ಪ್ರೆಗ್ನೆನ್ಸಿ ನಾರ್ಮಲ್ ಆಗ್ತಿರೋದ್ರಿಂದ ಸರ್ವೈಕಲ್ ಸ್ಟಿಚ್ ಸಮಸ್ಯೆನೇ ಬೇರೆ, IVF ಸಮಸ್ಯೆನೇ ಬೇರೆ, ಆಯಿತಾ? ಸೊ ಯೂಶ್ವಲಿ ನಿಮಗೆ ಸ್ಟಿಚ್ ಹಾಕಿ ಕೂಡ ಪ್ರೆಗ್ನೆನ್ಸಿ ನಿಲ್ತಿರಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಲ್ಯಾಪ್ರೋಸ್ಕೋಪಿಕ್ ಅಬ್ಡಾಮಿನಲ್ ಸರ್ಕ್ಲಾಜ್ ಅಂತ ಹೇಳ್ತೀವಿ. ಅಂದರೆ ಲ್ಯಾಪ್ರೋಸ್ಕೋಪಿ ಮಾಡಿ ನೀವು ಪ್ರೆಗ್ನೆನ್ಸಿ ಆಗೋಕ್ಕಿಂತ ಮುಂಚೆ ನಾವು ಸ್ಟಿಚ್ ಹಾಕಬೇಕಾಗತ್ತೆ ಲ್ಯಾಪ್ರೋಸ್ಕೋಪಿ ಮೂಲಕ.
ಇದನ್ನು ಮಾಡಿದಾಗ ನಿಮಗೆ ಮತ್ತೆ ಮತ್ತೆ ಈ ಥರ ರಿಪೀಟೆಡ್ ಅಬಾರ್ಷನ್ಸ್ ಆಗಲ್ಲ. ಓಕೆ, ಸೊ IVF ಮಾಡಿಸ್ಕೊಂಡು ಕೂಡ ನೀವು ಇದು ಲ್ಯಾಪ್ರೋಸ್ಕೋಪಿ ಸ್ಟಿಚ್ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರು ಕೂಡ ನಿಮಗೆ ಪ್ರೆಗ್ನೆನ್ಸಿ ಲಾಸ್ ಆಗುತ್ತೆ. ಸೊ ನಿಮಗೆ ಬೇಕಾಗಿದ್ದು ಲ್ಯಾಪ್ರೋಸ್ಕೋಪಿಕ್ ಅಬ್ಡಾಮಿನಲ್ ಸರ್ಕ್ಲಾಜ್ ಅಂತ. ಇದನ್ನು ಮಾಡಿಕೊಂಡಾಗ ನಿಮಗೆ ಮತ್ತೆ ಮತ್ತೆ ಆ ಥರ ಮಿಸ್ಕ್ಯಾರೇಜಸ್ ಆಗಲ್ಲ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಇನ್ನು ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ತಮ್ಮ ಹಾಸ್ಪಿಟಲ್ನಲ್ಲಿ ಯಾವ ರೀತಿಯ ಚಿಕಿತ್ಸೆ ಇರುತ್ತೆ? ಬೇರೆ ಹಾಸ್ಪಿಟಲ್ಸ್ಗೆ ಈಗಾಗಲೇ ಸಾಕಷ್ಟು IVF ಸೆಂಟರ್ಸ್ ಇದೆ, ಅದೆಲ್ಲದಕ್ಕಿಂತ ತಮ್ಮದು ಹೇಗೆ ವಿಭಿನ್ನ ಅಂತ ಹೇಳ್ತೀರಿ? ಈ IVF ಸೆಂಟರ್ ಅಥವಾ ಹಾಸ್ಪಿಟಲ್ ಏನಿದೆ ಅಲ್ಲ, ದಿಸ್ ಈಸ್ ಲೈಕ್ ಮೈ ಬೇಬಿ. ಅಂದರೆ ಇಟ್ ಈಸ್ ಬೀನ್ I'm the only consultant ಅಲ್ಲಿ, so it is not like I'm working for someone else anta. And the connection what I have with patients is very different. Okay, and it's a very personalized touch that I can say. Embryo transfer, pickup, IVF lab ಎಲ್ಲ ಒಂದೇ ಇರುತ್ತೆ, ಅದರಲ್ಲಿ ಏನು ಚೇಂಜಸ್ ಇರಲ್ಲ. ಬಟ್ ಯಾವಾಗ IVF ಮಾಡಬೇಕಾಗತ್ತೆ, ಯಾವ ರೀತಿಯಿಂದ IVF ಮಾಡಬೇಕಾಗತ್ತೆ, ಯಾವಾಗ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕು, ಯಾವಾಗ ಮಾಡಬಾರ್ದು, ಇದನ್ನೆಲ್ಲ ನಾವು ಚೇಂಜಸ್ ಮಾಡಿದಾಗ ದೆನ್ ವಿ ವಿಲ್ ಗೆಟ್ ಅ ಬೆಟರ್ ಪ್ರೆಗ್ನೆನ್ಸಿ ರೇಟ್. ಸೊ ಪಿಕಪ್ಪು IVF ಎಲ್ಲ ಒಂದೇ, ಬಟ್ ದಸ್ ಲಾಟ್ ಆಫ್ ಎಮೋಷ್ನಲ್ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಇರೋದ್ರಿಂದ ವೆನ್ ಟು ಡೂ ಮತ್ತು ಯಾವಾಗ ಮಾಡಬಾರ್ದು ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಐ ಕ್ಯಾನ್ ಸೇ ಇಟ್ಸ್ ಮೋರ್ ಆಫ್ ಅ ಪರ್ಸನಲೈಸ್ ಟಚ್ ಬಿಕಾಸ್ ಅದು ನನ್ನ ಬೇಬಿ ಇರೋದ್ರಿಂದ. ಹಾಗೆಯೇ ಈಗ ಈ ಮಾಡ್ರನ್ ಆಗಿ ಯಾವ ರೀತಿಯ ಎಕ್ವಿಪ್ಮೆಂಟ್ಸನ್ನು ಯೂಸ್ ಮಾಡ್ತಾರೆ ಅನ್ನೋದು ಕೂಡ ಇದ್ದೇ ಇರುತ್ತೆ. ಸಾಕಷ್ಟು ಮಂದಿಗೆ ಆದಷ್ಟು ಬೇಗ, ಈಗಾಗಲೇ ತುಂಬ ನೊಂದಿರ್ತಾರೆ, ಮದುವೆ ಆಗಿ 4-5 ವರ್ಷ ಆದರೂ ಕೂಡ ಮಕ್ಕಳಾಗಿಲ್ಲ ಅಂತ ಹೇಳಿ, ಈ IVF ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಶುರು ಮಾಡಿದ ಒಂದು 2-3 ತಿಂಗಳಲ್ಲೇ ನಮಗೆ ರಿಸಲ್ಟ್ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಕಾಯ್ತಿರ್ತಾರೆ. ಅದನ್ನು ನನಸಾಗಿಸ್ಕೊಳ್ಬಹುದಾ ಅಂತ ಹೇಳಿ? ಅಫ್ಕೋರ್ಸ್, ಸಿ ಎಲ್ಲರೂ ಪ್ರೆಗ್ನೆನ್ಸಿ ಆಗೇ ಆಗ್ತಾರೆ. ಕೆಲವೊಬ್ಬರಿಗೆ ನ್ಯಾಚುರಲ್ ಆಗುತ್ತೆ, ಕೆಲವೊಂದು ಸತಿ IUI ಆಗುತ್ತೆ, ಕೆಲವೊಬ್ಬರಿಗೆ IVF ಅಲ್ಲೂ ಕೂಡ ಆಗುತ್ತೆ. ನಾನು ನೋಡಿರೋ ಪ್ರಕಾರ ಗರ್ಭ ಚೆನ್ನಾಗಿತ್ತು ಅನ್ನೋ ಸಿಚುವೇಷನ್ನಲ್ಲಿ ಮೋಸ್ಟ್ ಆಫ್ ದೆಮ್ ಕನ್ಸೀವ್ ಆಗ್ತಾರೆ. 90% to 95% ಆಫ್ ದೆಮ್ ಕನ್ಸೀವ್ ಆಗ್ತಾರೆ. ಮೇ ಬಿ ಮಲ್ಟಿಪಲ್ ಅಟೆಂಪ್ಟ್ಸಲ್ಲಿ ಆಗ್ಬೋದು. ಕೆಲವೊಬ್ರಿಗೆ 1 ಅಟೆಂಪ್ಟಲ್ಲಿ ಆಗುತ್ತೆ, ಕೆಲವೊಬ್ರು ಸೆಕೆಂಡು, ಕೆಲವೊಬ್ರು ದೇ ಇವನ್ ಗೋ ಅಪ್ ಟು 5th, 6th, 7th ಅಟೆಂಪ್ಟ್ ತನಕನೂ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಬಟ್ ದೇ ಆರ್ ವೆರಿ ಸ್ಮಾಲ್ ಸೆಟ್, ಮೇ ಬಿ ಅಬೌಟ್ 5%, ವೇರ್ ಎಷ್ಟೇ ಪ್ರಯತ್ನ ಮಾಡಿ ಕೂಡ ಇವ್ರಿಗೆ ಪ್ರೆಗ್ನೆನ್ಸಿ ನಿಲ್ತಿರಲ್ಲ. ಇದು ವೆರಿ ಅನ್ಫಾರ್ಚುನೇಟ್ ಪಾರ್ಟ್. ಸೊ ಇಂಥವರು ಆವಾಗ ಲಾಸ್ಟ್ ಸ್ಟೇಜಲ್ಲಿ ಬಾಡಿಗೆ ತಾಯಿನ ಆಪ್ ಮಾಡಬೇಕಾಗತ್ತೆ. ಬಟ್ ದಟ್ ಈಸ್ ವೆರಿ ಸ್ಮಾಲ್ ಸೆಟ್. ಸೊ ಪ್ರಯತ್ನ ನಾವು ಮಾಡ್ತಾ ಇರಬೇಕು. ಪ್ರೆಗ್ನೆನ್ಸಿ ರೇಟ್ IVFಲ್ಲಿ ಬರೀ ಒಂದೇ ಫ್ಯಾಕ್ಟರ್ ಮೇಲೆ ಡಿಪೆಂಡೆಂಟ್ ಇರುತ್ತೆ, ಅದು ಅಂಡಾಣು ಕ್ವಾಲಿಟಿ. ಅಂಡಾಣು ಕ್ವಾಲಿಟಿ ಚೆನ್ನಾಗಿತ್ತು ಅಂತ ಹೇಳಿದಾಗ ಪ್ರೆಗ್ನೆನ್ಸಿ ರೇಟ್ ಚೆನ್ನಾಗಿರುತ್ತೆ. ಬಟ್ ಅಂಡಾಣು ಕ್ವಾಲಿಟಿ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಮ್ಮ ಮಹಿಳೆಯರನ್ನ ನೋಡಿಕೊಂಡು ಅಂಡಾಣು ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಬರಲ್ಲ. ಸೊ ನಾವು ಯಾವಾಗ ಮೊಟ್ಟೆನ ಮೈಕ್ರೋಸ್ಕೋಪ್ ಒಳಗಡೆ ನೋಡ್ತೀವಿ ಆವಾಗಲೇ ನಮಗೆ ಅಂಡಾಣು ಕ್ವಾಲಿಟಿ ಗೊತ್ತಾಗುತ್ತೆ. ಕೆಲವೊಂದು ಸತಿ ನಾವು IVF ಅಟೆಂಪ್ಟ್ ಮಾಡೋಕ್ಕಿಂತ ಮುಂಚೆನೇ ಗರ್ಭ ಹೆಂಗಿದೆ ಅಂತ ನೋಡಿಕೊಂಡಾಗ ಗರ್ಭದ ಒಳಗಡೆ ಕೆಲವೊಂದು ಸತಿ ತುಂಬ ಅಡೆಷನ್ಸ್ ಅಂತ ಕರಿತೀವಿ, ಅಂದರೆ ಆಶಮಾನ್ ಸಿಂಡ್ರೋಮ್ ಅಂತ ಕರಿತೀವಿ, ವೇರ್ ಗರ್ಭ ಇನ್ಫೆಕ್ಷನ್ ಆಗಿ ಗರ್ಭದ ವಾಲ್ಸ್ ಏನಂತೀವಿ ಅದೆಲ್ಲ ಅಂಟ್ಕೊಂಡು ಬಿಟ್ಟಿರುತ್ತೆ. ಸೊ ಈ ಥರ ಇದ್ದಾಗ ಇವ್ರಿಗೆ ನಮಗೆ ಪ್ರೆಗ್ನೆನ್ಸಿ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿರುತ್ತೆ. ಈ ಥರ ಇದ್ದಾಗ ಅವ್ರಿಗೆ ನಾವು ಫಸ್ಟೇ ಹೇಳಿ ತುಂಬ ಕಷ್ಟ ಆಗುತ್ತೆ ಇದು ಪ್ರೆಗ್ನೆನ್ಸಿ, ಇದು ಒಂದೇ ಅಟೆಂಪ್ಟ್ ಮಾಡೋದು, ಎಲ್ಲ ಬಿಡಿಸ್ಕೊಂಡು ವಾಲ್ಸ್ ಎಲ್ಲ ಬಿಡಿಸ್ಕೊಂಡ್ಮೇಲೆ ಇದೊಂದೇ ಅಟೆಂಪ್ಟ್ ಮಾಡೋಕ್ಕಾಗೋದು, ಆದರೆ ಇಟ್ ಇಸ್ ಓಕೆ. ಇಲ್ಲ ಅಂತ ಹೇಳಿದಾಗ ನಾವು ಬಾಡಿಗೆ ತಾಯಿ ಅಥವಾ ಅಡಾಪ್ಷನ್ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಸೊ ಇದಿರಲಿಲ್ಲ ಅಂತ ಹೇಳಿದಾಗ ನಮಗೆ ಸಕ್ಸಸ್ ರೇಟ್ ಇಸ್ ಮಚ್ ಬೆಟರ್. ಓಕೆ ಡಾಕ್ಟರ್, ಈಗ ಸಾಕಷ್ಟು ಮಂದಿಗೆ ಬೇರೆ ಬೇರೆ ಸೆಂಟರ್ಸಿಗೆ ಹೋಗಿ ಮೊದಲು ಟೆಸ್ಟ್ ಮಾಡಿಸ್ಕೊಂಡಿರ್ತಾರೆ. ನಮಗೆ ಸಹಜವಾಗಿ ಅಂದರೆ ನಾರ್ಮಲಿ ಚಿಕಿತ್ಸೆ ಇಲ್ಲದೆ ಮಕ್ಕಳಾಗಬಹುದಾ ಅಂತ ಹೇಳಿ ಅವರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿರೋದಿಲ್ಲ. ಸೊ IVF ಲಾಸ್ಟ್ ಒಂದು ಸ್ಟೆಪ್ ಅಂತ ಹೇಳಿ ತಮ್ಮ ಹತ್ರ ಬಂದಿರ್ತಾರೆ. ಇನ್ನು IVF ಚಿಕಿತ್ಸೆಯನ್ನು ಆರಂಭ ಮಾಡೋದಕ್ಕೂ ಮುನ್ನ ಆ ಕಪಲ್ಸನ್ನು ತಾವು ಚೆಕ್ ಮಾಡಿ ನಿಮಗೆ ನಾರ್ಮಲ್ ಆಗಿ ಕನ್ಸೀವ್ ಆಗುವಂತಹ ಅವಕಾಶಗಳಿದೆ ಅನ್ನೋದನ್ನು ಹೇಳ್ತೀರಾ ಅಥವಾ ಡೈರೆಕ್ಟಾಗಿ IVF ಚಿಕಿತ್ಸೆಯನ್ನು ಸ್ಟಾರ್ಟ್ ಮಾಡಿಬಿಡ್ತೀರಾ, ಹೇಗೆ ಅಂತ? ಅದು ಇದ್ದೇ ಇರುತ್ತೆ. No. See, there are so many times where ಇವಾಗ ಇನ್ವೆಸ್ಟಿಗೇಷನ್ಸ್ ಎಲ್ಲ ದೇ ಹ್ಯಾವ್ ಗಾಟ್ ಅಂಡ್ IVF ಬೇರೆ ಕಡೆ ಮಾಡಿಸ್ಕೊಂಡು ಮತ್ತೆ ಬಂದಿದ್ದಾರೆ ನಮ್ಮ ಹತ್ರ. ಹಿಂಗೆ ಫೇಲಿಯರ್ ಆಗಿದೆ, ಎಮೋಷ್ನಲಿ ಡ್ರೈನ್ ಆಗಿರ್ತಾರೆ, ಮೆಂಟಲಿ ಡ್ರೈನ್ ಆಗಿರ್ತಾರೆ. ಸೊ ಐ ಹ್ಯಾವ್ ಟೋಲ್ಡ್ ದೆಮ್ ಜಸ್ಟ್ ಟೇಕ್ ಅ ಬ್ರೇಕ್, ನಾರ್ಮಲಾಗಿ ಟ್ರೈ ಮಾಡಿ, ಆಗಲಿಲ್ಲ ಅಂತ ಹೇಳಿದಾಗ ದೆನ್ ವಿ ವಿಲ್ ಇಂಟರ್ವೀನ್ ಅಗೇನ್ ಅಂತ.
ಸೊ ಪೀಪಲ್ ಹ್ಯಾವ್ ಕನ್ಸೀವ್ ವಿದಿನ್ 1 or 2 months ನಾರ್ಮಲಿ, ದೋ IVF ಫೇಲಿಯರ್ ಆಗಿದೆ ಬೇರೆ ಕಡೆ. ಸೊ ನಮ್ಮ ಹತ್ರ ಬಂದಾಗ ಐ ವಿಲ್ ಎವ್ಯಾಲ್ಯೂಯೇಟ್ ಇವ್ರಿಗೆ ನಿಜ IVF ಬೇಕಾಗಲ್ವಾ, ಅಥವಾ ಒಂದು ಸ್ವಲ್ಪ ಟೈಮ್ ಕೊಡ್ಬೋದಾ ಇವ್ರಿಗೆ. ಐ ವಿಲ್ ಡೂ ಎವ್ರಿಥಿಂಗ್ ಪಾಸಿಬಲ್ ಅವ್ರಿಗೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋ ಥರ. ಆಗೇ ಇಲ್ಲ ಅಂತ ಹೇಳಿದಾಗ ಅಂಥವರಲ್ಲಿ ನಾವು IVFನ ಸಜೆಸ್ಟ್ ಮಾಡ್ತೀವಿ. ಎಷ್ಟೊಂದು ಜನ ಪ್ರೆಗ್ನೆನ್ಸಿ ಆಗಿ ಡೆಲಿವರಿ ಕೂಡ ಆಗಿದ್ದಾರೆ. ಎಸ್ ಡಾಕ್ಟರ್, ಈಗ IVF ಚಿಕಿತ್ಸೆಯನ್ನು ತಗೊಳ್ಳುವಂತಹ ಟೈಮ್ನಲ್ಲಿ ತಾವು ಯಾವ ರೀತಿಯಾಗಿ ಹುಡುಗಿಗೆ ಅಂದರೆ ಪ್ರೆಗ್ನೆನ್ಸಿ ಕ್ಯಾರಿ ಮಾಡ್ತಿರ್ತಾರಲ್ಲ ಅವ್ರಿಗೆ ಸಜೆಸ್ಟ್ ಮಾಡ್ತೀರಿ? ಅವರ ಲೈಫ್ ಸ್ಟೈಲ್ ಹೇಗಿರಬೇಕಾಗುತ್ತೆ, ಯಾವ ರೀತಿಯಾಗಿ ಅದನ್ನು ಕ್ಯಾರಿ ಓವರ್ ಮಾಡಬೇಕು? ಚಿಕಿತ್ಸೆ ತಗೊಳ್ಳೋದು ದೊಡ್ಡದಲ್ಲ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದಿದೆಯಲ್ಲ ಅದು ತುಂಬ ದೊಡ್ಡ ಸವಾಲಾಗಿರುತ್ತೆ. ಯಾವುದೇ ಒಂದು ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಹೇಳಿದಾಗ ಇಟ್ ಇಸ್ ನಾಟ್ ಈಸಿ. ಸಪೋಸ್ ಇವಾಗ ನಾನೇ ಏನಾದರೂ ಒಂದು ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ ಅಥವಾ ಐ ಹ್ಯಾವ್ ಟು ಅಂಡರ್ಗೋ ಅ ಪ್ರೊಸೀಜರ್ ಅಂತ ಹೇಳಿದಾಗ ಇಟ್ ಇಸ್ ನಾಟ್ ಈಸಿ ಅಟ್ ಆಲ್. ಸೊ IVF ಟ್ರೀಟ್ಮೆಂಟ್ ತೊಗೊಳ್ಬೇಕಾದ್ರೆ ಇಟ್ ಈಸ್ ಅ ಮೆಂಟಲ್ ಮೇಕಪ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಇಟ್ ಈಸ್ ಅವ್ರ ದೇಹ, ಅವ್ರು ಎಷ್ಟು ಇಂಜೆಕ್ಷನ್ಸ್ ತೊಗೋಬೇಕಾಗತ್ತೆ, ಅದನ್ನು ತೊಗೊಂಡ್ಮೇಲೆ ಪ್ರೊಸೀಜರ್ ಮಾಡಿಸ್ಕೋಬೇಕಾಗತ್ತೆ. ಸೊ ಅದು ತುಂಬ ಅವ್ರಿಗೆ ಮೆಂಟಲ್ ಟ್ರಾಮಾ ಆಗಿರುತ್ತೆ. ಎಮೋಷ್ನಲ್ ಇನ್ವಾಲ್ವ್ಮೆಂಟು, ಎಮೋಷ್ನಲ್ ಸ್ಟೆಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಫೈನಾನ್ಷಿಯಲ್ ವಿಲ್ ಕಮ್ ಇನ್ ದ ಲಾಸ್ಟ್. ಬಟ್ ಆಸ್ ಅ ಹೋಲ್, ಆಸ್ ಅ ಕಪಲ್, ಇದ್ರ ಜೊತೆಗೆ ಅವ್ರಿಗೆ ಸೊಸೈಟಲ್ ಪ್ರೆಷರ್ ಕೂಡ ಇರುತ್ತೆ. ಅಂದರೆ ಪ್ರೆಗ್ನೆನ್ಸಿ ಆಗ್ತಿರಲ್ಲ, ಏನಕ್ಕೆ ಪ್ರೆಗ್ನೆನ್ಸಿ ಆಗ್ತಾಯಿಲ್ಲ, ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಪ್ರೆಗ್ನೆನ್ಸಿ ಆಗ್ತಿಲ್ವಲ್ಲ. ಸೊ IVFಗೆ ಬಂದಾಗ ಇಟ್ ಈಸ್ ಅ ಲಾಸ್ಟ್ ಸ್ಟೇಜ್ ಅವ್ರು IVFಗೆ ಬರೋದು, ವೇರ್ ಆಲ್ ದ ಪ್ರೆಷರ್ಸ್ ಇರುತ್ತೆ ಅವ್ರ ಮೇಲೆ. ಸೊ ವಾಟ್ ಐ ಸಜೆಸ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಮೆಂಟಲಿ ಪ್ರಿಪೇರ್ ಆಗಿರಬೇಕು, ಎಮೋಷ್ನಲಿ ಪ್ರಿಪೇರ್ ಆಗಿರಬೇಕು. ಆಮೇಲೆ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನಾವು ಇದನ್ನು ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಬರುತ್ತಾ ಇದು ಆಕ್ಸೆಪ್ಟ್ ಮಾಡೋ ಸಿಚುವೇಶನಲ್ಲಿ ಕೂಡ ಇರಬೇಕು. ಸೊ ದಿಸ್ ಇಸ್ ಫಸ್ಟ್ ಸ್ಟೆಪ್ ಈವನ್ ಬಿಫೋರ್ ದ ಅಟೆಂಪ್ಟೆಡ್ ಪ್ರೆಗ್ನೆನ್ಸಿ. ಒಂದ್ಸತಿ ಪ್ರೆಗ್ನೆನ್ಸಿ ಆದಮೇಲೆ ಇಟ್ ಈಸ್ ಲೈಕ್ ಎನಿ ಅದರ್ ಪ್ರೆಗ್ನೆನ್ಸಿ, ಬಟ್ ನಾವು ಸ್ವಲ್ಪ ಇದಕ್ಕೆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಬಿಟ್ಟು ವಿ ಗಿವ್ ದ ಮೋರ್ ಸಪೋರ್ಟ್. ಸೊ ಒಂದ್ಸತಿ ಪ್ರೆಗ್ನೆನ್ಸಿ ಆದಮೇಲೆ ದೇ ಲೈಫ್ ಬಿಕಮ್ಸ್ ವೆರಿ ಈಸಿ, ದೇ ಆರ್ ಹ್ಯಾಪಿ ಆ್ಯಂಡ್ ದೇ ಏನು ಬೇಕಾದರೂ ಇಂಜೆಕ್ಷನ್ಸ್ ತೊಗೋತಾರೆ ಅವಾಗ. ಓಕೆ, ಈಗ ಕಪಲ್ಸ್ ಜೊತೆಗೆ ತಾವು ಹೇಳ್ತಾ ಇದ್ರಿ ಎಮೋಷ್ನಲಿ ಫಿಸಿಕಲಿನೂ ಇರಬಹುದು, ತುಂಬಾ ಅವರು ಕುಗ್ಗಿರ್ತಾರೆ, ಸಾಕಷ್ಟು ಮಾತುಗಳನ್ನು ಕೇಳಿರ್ತಾರೆ. ಆ ಸಂದರ್ಭದಲ್ಲಿ ಗಂಡನ ರೋಲ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ ಬರೀ ಗಂಡ ಮಾತ್ರ ಅಲ್ಲ, ಜೊತೆಗೆ ಮನೆಯಲ್ಲಿರುವಂತಹ ಅತ್ತೆ ಮಾವ ಇರಬಹುದು, ಬೇರೆ ಬೇರೆ ರಿಲೇಟಿವ್ಸ್ ಇರಬಹುದು, ಇವರೆಲ್ಲರ ರೋಲ್ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ಯಾವ ರೀತಿಯಾಗಿ ಅದು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಒಬ್ಬ ಮಹಿಳೆ ಆರೋಗ್ಯಯುತವಾಗಿ ಒಂದು ಮಗುವಿಗೆ ಜನ್ಮ ಕೊಡೋಕೆ? ಮೆಂಟಲ್ ಪ್ರೆಷರ್, ಫಿಸಿಕಲ್ ಪ್ರೆಷರ್ ಆ್ಯಂಡ್ ಎಮೋಷ್ನಲ್ ಪ್ರೆಷರ್ ಇಸ್ ವೆರಿ 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 ಹಾರ್ಡ್ ಅಂತ ಹೇಳ್ಬೋದು. ಯಾಕಂದರೆ ವೆನೆವರ್ ದರ್ ಇಸ್ ಲಿಟಲ್ ಬಿಟ್ ಆಫ್ ಸ್ಟ್ರೆಸ್ ಅಲ್ವಾ, ನಮಗೆ ಪ್ರೆಗ್ನೆನ್ಸಿ ರೇಟ್ ಈವನ್ ವಿತ್ IVF ಕಮ್ಮಿ ಆಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅವರು IVF ಟ್ರೀಟ್ಮೆಂಟ್ ತೊಗೊತಿದ್ದಾರೆ ಅಂತ ಹೇಳಿದ ತಕ್ಷಣ 100% ಪ್ರೆಗ್ನೆನ್ಸಿ ಅವ್ರು ಆಗಲೇಬೇಕು, ನಾನು ಇಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ಅವ್ರ ಮೇಲೆ, ಇಷ್ಟು ಪ್ರೆಗ್ನೆನ್ಸಿ ಆಗಲೇಬೇಕು ಅನ್ನೋ ಮೆಂಟಲ್ ಪ್ರೆಷರ್ ಅವರಲ್ಲಿ ಬರ್ಕೊಡ್ದು. ಪ್ರೆಗ್ನೆನ್ಸಿ ಆಗಲಿ ಆಗದೆ ಇರಲಿ, ವಿ ವಿಲ್ ಸಿ ಹೆಂಗೆ ನಾವು ಮುಂದೆ ನೋಡ್ಕೋಬೇಕು ಅನ್ನೋ ಮನೋಭಾವ ಅವರಲ್ಲಿರಬೇಕು. ಓಕೆ ಡಾಕ್ಟರ್, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇನ್ಫರ್ಟಿಲಿಟಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ವೈದ್ಯರ ನೇರ ಭೇಟಿಗಾಗಿ ಈ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. ಜನಿಸ್ತಾ ಫರ್ಟಿಲಿಟಿ ಸೆಂಟರ್ ಆ್ಯಂಡ್ ಹಾಸ್ಪಿಟಲ್, 2nd ಬ್ಲಾಕ್, 2nd ಫಸ್ಟ್ ಮೇನ್ ರೋಡ್, ಗಂಗಮ್ಮ ತಿಮ್ಮಯ್ಯ ಕನ್ವೆನ್ಷನ್ ಸೆಂಟರ್ ಎದುರುಗಡೆ, ಬಸವೇಶ್ವರ ನಗರ. ಹಾಗೆಯೇ 3ನೇ ಹಂತ ಬಸವೇಶ್ವರ ನಗರ, ತಿಮ್ಮಯ್ಯ ಲೇಔಟ್, ಬೆಂಗಳೂರು. ಬ್ರಾಂಚಸ್ ಮಲೇಶ್ವರಂ, RR ನಗರ, ಬಸವೇಶ್ವರ ನಗರ. ದೂರವಾಣಿ ಸಂಖ್ಯೆ 9591111407. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ನಾನಿರೋದು ಕೆಂಪಾಂಬುದಿ